ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೈಸ್, ಏನು ಗೊತ್ತಾ, ಇವತ್ತು ಬಂದು ಸೋಮವಾರ. ಸೊ ಎಂತ ಮಾಡ್ತಾಯಿದ್ದೀನಿ, ಸೋಮವಾರ ಆ್ಯಸ್ ಯೂಶ್ವಲ್ ನಮ್ಮನೆ ವಾರ ಅಲ್ವಾ. ಚಿಂಟು ಪಪ್ಪಾಗೆ ಏನದು ಮಂಜುನಾಥ ಸ್ವಾಮಿ ಅಂದರೆ ಇಷ್ಟ. ಸೊ ಹಾಗಾಗಿ ನಾವು ಸೋಮವಾರನ ವಾರ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಸೋಮವಾರ ನಮ್ಮನೆ ನಾನ್ ವೆಜ್ ಎಲ್ಲ ಏನೂ ತಿನ್ನಲ್ಲ. ಸೊ ಸೋಮವಾರ ಭಕ್ತಿಯಿಂದ ಪೂಜೆ ಎಲ್ಲ ನಡೆಯುತ್ತೆ. ಸೊ ಹಾಗಾಗಿ ನಾನು ನೆನ್ನೆನೇ ಹೂವು ತೊಗೊಬಂದೆ. ನೀವು ನೆನ್ನೆ ವ್ಲಾಗಲ್ಲಿ ನೋಡಿರ್ತೀರ. ಬಿಕಾಸ್ ಇವತ್ತು ಸೋಮವಾರ ಅಲ್ಲ. ಸೊ ಅವ್ನ ಮನಸ್ಸಿಗೆ ಖುಷಿ ಆಗಲಿ ಅಂದ್ಬಿಟ್ಟು ನಾನು ಇದೆಲ್ಲ ಮಾಡೋದು ಅಷ್ಟೆ. ಸೊ ಹಾಗನ್ಬಿಟ್ಟು ದೇವ್ರ ಮೇಲೆ ನಂಗೆ ಭಕ್ತಿ ಇಲ್ಲ ಅಂತ ಅಲ್ಲ, ಇದೆ. ಬಟ್ ಸ್ಟಿಲ್ ಇದೆಲ್ಲ ಈ ರೀತಿ ದೇವರಿಗೆ ಹೂವು ಹಾಕೋದೆಲ್ಲ ಚಿಂಟು ಪಪ್ಪಾಗಿಷ್ಟ ಅಂದ್ಬಿಟ್ಟು ಐ ಆಮ್ ಡೂಯಿಂಗ್ ಇಟ್. ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ನಾವು ಇದೇ ಒಂದು ಹ್ಯಾಬಿಟ್ ಆಗಿದೆ. ಬಟ್ ಸ್ಟಿಲ್ ನಾನು ಅವನಿಗೆ ಖುಷಿ ಆಗಲಿ ಅಂತಲೇ ಮ್ಯಾಕ್ಸಿಮಮ್ ಟೈಮ್ಸ್ ಮಾಡೋದು. ನನ್ನ ಮಗನಿಗೆ ನಾಳೆಯಿಂದ ಟೆಸ್ಟ್ ಇದೆ. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಎದ್ದು ಬಂದು ಓದ್ಕೋತಾ ಇದ್ದಾನೆ ಸೀರಿಯಸ್ಸಾಗಿ ಅಷ್ಟೇ. ಹಾಗನ್ಬಿಟ್ಟು ದಿನ ಬಂದು ಇಲ್ಲಿ ಬಂದು ಓದ್ಕೋತಾನೆ ಅಂದ್ಕೋಬೇಡಿ. ಮಾರ್ನಿಂಗ್ ಟೈಮೆಲ್ಲ ಓದೋ ಅಭ್ಯಾಸ ಇಟ್ಕೊಂಡಿಲ್ಲ. ಬಟ್ ಟೆಸ್ಟ್ ಟೈಮಲ್ಲಿ ಮಾತ್ರ ಬೇಗ ಎದ್ದು ಓದ್ಕೋತಾನೆ. ಹೇಗೂ ಬಂದಿದ್ದಾನೆ ಅಲ್ಲ, ಸೊ ಇಲ್ಲೇ ನೀರು ಕೊಟ್ಬಿಡೋಣ ಅಂತ ಕೊಟ್ಟೆ. ಅದು ನೋಡಿದ್ರೆ ಬಿಸಿ ಅಂತೆ. ಇವನು ಹಾಗೆ ಸಿಂಡು ಮುಂಡು ಥರ ಸ್ವಲ್ಪ ಬಿಸಿ ಇದೆ, ನೀರು ಜಾಸ್ತಿ ಇದೆ, ಅಮ್ಮ ನೀನು ಸ್ವಲ್ಪ ಕುಟ್ಕೊಂಡು ಕೊಡು ಅನ್ನೋದೇ ಜಾಸ್ತಿ ಇವನು. ಸೊ ಎಂತ ಮಾಡ್ತೀನಿ, ಅದಕ್ಕೇ ನಾನು ಸ್ವಲ್ಪ ಕುಟ್ಕೊಂಡು ಇವನಿಗೆ ಮತ್ತೆ ಸ್ವಲ್ಪ ನೀರು ಕೊಡ್ತೀನಿ. ಇವತ್ತು ಆ್ಯಕ್ಚುಲಿ ನಾನು ಚಪಾತಿ ಮಾಡೋಣ ಅಂದ್ಬಿಟ್ಟು ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೆ. ಬಟ್ ಚಿಂಟು ಅವ್ರ ಅಜ್ಜಿ ಇವತ್ತು ದೋಸೆ ಮಾಡಂತ ಹೇಳಿದ್ರು. ಸೊ ಹಾಗಾಗಿ ದೋಸೆನೇ ಮಾಡ್ತಾ ಇದ್ದೀನಿ. ಚಪಾತಿ ಯಾಕೆ ಮಾಡೋಣ ಅಂದ್ಕೊಂಡೆ ಅಂದರೆ, ನೆನ್ನೆ ಆ್ಯಕ್ಚುಲಿ ಅಲ್ಲಿ ಊಟಕ್ಕೆ ಹೋಗಿದ್ವು ಅಲ್ಲ ಚಿಂಟು ಅವರ ಚಿಕ್ಕಜ್ಜಿ ಮನೆಗೆ. ಅಲ್ಲಿ ಊಟಕ್ಕೆ ದೋಸೆನೂ ಇತ್ತು ಮತ್ತು ರೊಟ್ಟಿನೂ ಇತ್ತು. ಸೊ ಹಾಗಾಗಿ ನಾನು ಇವತ್ತು ಚಪಾತಿ ಮಾಡಿಬಿಡೋಣ, ಸೊ ಬೆಸ್ಟ್ ಆಗುತ್ತೆ ಅಂದ್ಕೊಂಡೆ. ಇಲ್ಲ ಅವ್ರ ಅಜ್ಜಿ ದೋಸೆನೇ ಮಾಡು ಅಂದರು. ಸೊ ಆಯಿತು, ನಂದೇನು ಕಳ್ಕೊಳ್ಳೋದಿದೆ, ದೋಸೆನೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಜೊತೆಗೆ ಟೀ ಇಟ್ಕೊಂಡಿದ್ದೀನಿ. ಯಾಕಂದರೆ ಆವಾಗಲೇ ಬಂದು ಗೀಝರ್ ಹಾಕಿರ್ತೀನಲ್ಲ, ಆವಾಗ ಒಂದು ರೌಂಡ್ ಕಾಫಿ ಆಗಿದೆ. ಸೊ ಕೊನೆಗೆ ಸ್ವಲ್ಪ ಹಾಲಿತ್ತು. ಸೊ ಸ್ವಲ್ಪ ಹಾಲಲ್ಲಿ ಟೀ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸಲ ಕೆಲವೊಬ್ಬರು ಹೇಳ್ತಾರೆ ಪುಣ್ಯ ಮಾಡಿರಬೇಕು ಇಂಥ ಗಂಡನ ಪಡೆಯೋಕ್ಕೆ ಅಂತ. ಅಫ್ಕೋರ್ಸ್ ಕೆಲವೊಂದು ಸಲ ಪುಣ್ಯ ಮಾಡಿರ್ತೀನಿ, ಕೆಲವೊಂದು ಸಲ ಪುಣ್ಯ ಮಾಡಿರಲ್ಲ. ಯಾಕೆ ಅಂದರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲ ಇದ್ದಾಗಷ್ಟೇ ಕಂಪ್ಲೀಟಾಗಿ ಪುಣ್ಯ ಮಾಡಿರೋಕ್ಕೆ ಸಾಧ್ಯ. ಗೋ ಗೋ ಗೋ. ತುಂಬ ಜನಕ್ಕೆ ನಾನು ಕೋಳಿಗಳ ಜೊತೆ ಮಾತಾಡೋದು ಇಷ್ಟ ಆಗುತ್ತೆ ಅಲ್ಲ. ಸೊ ನೋಡಿ, ಕೋಳಿಗಳು ಬಂದಿದ್ದಾವೆ. ಕೋಳಿ ಓಡಿಸಿ ಮೇಲ್ಗಡೆ ಬಟ್ಟೆ ಎತ್ಕೊಂಡು ಹೋಗೋಣ ಅಂತ ಬಂದೆ. ಬಿಕಾಸ್ ಒಣಗಿರೋ ಬಟ್ಟೆಗಳನ್ನ ಎತ್ಕೊಂಡು ಹೋದರೆ ಇವತ್ತೇನು ಒಗಿತೀನಲ್ಲ ಹಸಿ ಬಟ್ಟೆಗಳು, ಸೊ ಅದನ್ನು ತಂದು ಹಾಕ್ಬೋದು. ಒಬ್ಬ ಗೃಹಿಣಿಯಾಗೆ ಮನೆ ಲಕ್ಷ್ಮಿಯಾಗೆ ಉಳ್ಕೋಬೇಕು ಅಂದರೆ ಆ ಮನೇಲಿರೋ ಗಂಡಸು ಎಷ್ಟು ಪ್ರೀತಿ ಕೊಡ್ತಾನೆ, ಎಷ್ಟು ನಂಬಿಕೆಯಲ್ಲಿ ಇರ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಅಂದರೆ ಅದೇ ಗೃಹಿಣಿಗೆ ಆ ಮನೆ ಜೈಲು ಥರ ಆಗುತ್ತೆ, ಸೆರೆಮನೆ ಆಗುತ್ತೆ. ಗೈಸ್, ಬಟ್ಟೆ ನೆನೆ ಹಾಕೋಣ ಅಂತ ಬಂದೆ. ಇನ್ನು ಟೈಮ್ ಇತ್ತು. ಸೊ ಫಸ್ಟು ನೆನೆ ಹಾಕ್ಬಿಡೋಣ ಅಂದ್ಬಿಟ್ಟು ಗೈಸ್ ಬಟ್ಟೆ ನೆನೆ ಹಾಕಾಯ್ತು. ಚಿಂಟು ಎಮೆ ಎಮೆ ಅಂತ ಬಡ್ಕೋತಾ ಇದ್ದಾನೆ. ಬನ್ನಿ ಹೋಗೋಣ. ನಮ್ಮ ಚಿಂಟುನ ಸ್ಕೂಲಿಗೆ ಬಿಟ್ಟು ಇನ್ನೇನು ವಾಪಸ್ ಬರಬೇಕು ಅಷ್ಟರಲ್ಲಿ ಮಳೆ ಜೋರು ಬಂತು. ಸಖತ್ತಾಗಿತ್ತು. ನನಗಂತೂ ಇದ್ದಿದ್ದ ಲೋ ಫೀಲು ಮತ್ತು ಆ ಸ್ಟ್ರೆಸ್ಸು ಅಥವಾ ಏನಂತಾರೆ ಅದು ಡಿಪ್ರೆಷನ್ ಕೈಂಡ್ ಆಫ್ ಲೆವೆಲ್ಲು ಎಲ್ಲ ಕಮ್ಮಿ ಆಗೋಯ್ತು ಗೈಸ್. ಟೈಮ್ ನೋಡಿ ಈಗ 9:15 ಆಗಿದೆ. ಸೊ ರೂಮಿಂದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ನಮ್ಮ ಚಿಂಟುಗೆ ಈ ಬೆಡ್ ಸ್ಪ್ರೆಡ್ ಯಾಕೋ ಇಷ್ಟ ಆಗ್ತಿಲ್ವಂತೆ. ಅಮ್ಮ ಚೇಂಜ್ ಮಾಡು ಅಂತಿದ್ದ. ಸೊ ಹೇಗೂ ಒಂದು ವಾರ ಆಯಿತು, ಚೇಂಜ್ ಮಾಡೋ ಕಾಲ ಬಂತು ಅಂದ್ಬಿಟ್ಟು ಚೇಂಜ್ ಮಾಡಿದೆ. ಗೈಸ್, ಈ ಗ್ಯಾಪಲ್ಲಿ ಚಿಂಟು ಪಪ್ಪ ಆ್ಯಕ್ಚುಲಿ ಶೇವಿಂಗಿಗೆ ಅಂತ ಹೋಗಿದ್ದ. ಸೊ ಬಂದು ಸ್ನಾನ ಮಾಡಿಕೊಂಡು ತಿಂಡಿ ತಿಂದು ಪೂಜೆ ಮಾಡಿ ಎಲ್ಲ ಹೋಗಿದ್ದಾನೆ. ನೋಡಿ, ಇಬ್ಬರು ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋದೊಂದು ಗಾದೆ ಮಾತಾದರೆ, ಇಬ್ಬರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ ಅಂತ ಗಾದೆ ಮಾತು ಇದೆ. ಸೊ ಇಲ್ಲಿ ನನ್ನ ಮತ್ತು ಚಿಂಟು ಪಪ್ಪ ಇದರಲ್ಲಿ ಆ್ಯಕ್ಚುಲಿ ನಮ್ಮ ದೇವರು ಎಷ್ಟು ಲಾಭ ಪಡ್ಕೊಂಡಿದ್ದಾರೆ ನೋಡಿ. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ. ನಾನೊಂದು ಸಲ ತಂದು ಹೂವು ಮುಡ್ಸಿದ್ರೆ ಚಿಂಟು ಪಪ್ಪನೂ ಹೂವು ತಂದು ಮುಡಿಸಿ ಎಲ್ಲ ಮಾಡಿದ್ದಾನೆ. ಅವನು ಎಂತೆಂಥ ವೆರೈಟಿ ಹೂವು ತಂದಿದ್ದಾನೆ ಅಂದರೆ ಕನಕಾಂಬರ ತಂದಿದ್ದಾನೆ, ಮತ್ತು ಇಲ್ಲೊಂದು ಥರ ಹೂವು ಬರುತ್ತೆ ಅದು ತಂದಿದ್ದಾನೆ, ಮತ್ತು ಕಪ್ಟ ಹೂವು ತಂದಿದ್ದಾನೆ, ಸಂಪಿಗೆ ಹೂವು ತಂದಿದ್ದಾನೆ. ನನಗೂ ಅವನಿಗೂ ಡಿಫ್ರೆನ್ಸು ನೀವು ಇಲ್ಲೇ ನೋಡ್ಕೋಬೋದು.
ಅವ್ನು ಏನು ತಂದರೂ ಕೈ ತುಂಬ ತರ್ತಾನೆ. ನಾನು ಲೈಕ್ ಎಷ್ಟು ಬೇಕಲ್ಲ ಅಷ್ಟು ಮಾಡ್ತೀನಿ. ನಿಮಗೆ ಗೊತ್ತು, ನೋಡಿದ್ದೀರಾ, ನಾನು ಮುಡ್ಸಿರೋ ಹೂವೂ ಲಕ್ಷಣವಾಗೇ ಕಾಣ್ತಾ ಇತ್ತು. ಹಾಗನ್ಬಿಟ್ಟು ನಾನು ದೇವ್ರಿಗೇನು ಕಮ್ಮಿ ಮಾಡೋದಿಲ್ಲ. ಆದರೆ ದೇವರು ಲಕ್ಷಣವಾಗಿ ಕಾಣೋಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ತೀನಿ, ಅತಿಯಾಗಿ ಮಾಡೋದಿಲ್ಲ ಅಷ್ಟೇ. ಹಾಗನ್ಬಿಟ್ಟು ಅತಿಯಾಗಿ ಮಾಡಿದ್ರು ತಪ್ಪಂತ ಏನಿಲ್ಲ, ಎಲ್ಲ ದೇವ್ರು ಕೊಟ್ಟಿರೋದು ದೇವರಿಗೆ ಅರ್ಪಿತವಾಗತ್ತೆ ಅಷ್ಟೇ. ಬಟ್ ಸ್ಟಿಲ್ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಮನೇಲಿ ಎಲ್ಲ ಚೆನ್ನಾಗಿದ್ರೆ ಈ ರೀತಿ ಆಗೋಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಏನಂತೀರಾ? ಟೈಮು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ನೋಡಿ ಟೈಮೇ ಆಗೋಯ್ತು, ಮಧ್ಯಾಹ್ನ ಊಟದ ಟೈಮು. ಸೊ ಚಿಂಟುಗೆ ಊಟ ಮಾಡಿಸಿ ಸ್ಕೂಲಿಗೆ ಬಿಟ್ಬಿಟ್ಟು ಮನೆಗೆ ಬಂದೆ. ಅಷ್ಟರಲ್ಲಿ ಚಿಂಟು ಪಪ್ಪ ಬಂದ. ಸೊ ಮೇಲ್ಗಡೆ ಹೋದ ಅವನು. ನನಗೆ ಆ್ಯಕ್ಚುಲಿ ಅವ್ನು ಮೇಲ್ಗಡೆ ಇದ್ದಾಗ ನಾನು ಕೆಳಗಡೆ ಇರ್ತೀನಿ, ನಾನು ಕೆಳಗಡೆ ಇದ್ದಾಗ ಅವ್ನು ಮೇಲ್ಗಡೆ ಹೋಗ್ತಾನೆ. ಸೊ ಹಾಗಾಗಿ ಅವನಿಗೂ ಮೇಲಿದ್ನಲ್ಲ ಅಂದ್ಬಿಟ್ಟು ನಾನು ಪಪ್ಪಾಯ ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ಕೆಳಗಡೆ ಬಂದೆ. ಸೊ ಅವ್ನು ಕೆಳಗಡೆ ಬಂದ, ಆಮೇಲೆ ನಾನು ಮೇಲ್ಗಡೆ ಬಂದೆ. ಗೈಸ್, ಚಿಂಟುನ ಕರ್ಕೊಂಡು ಬಂದೆ. ಜಸ್ಟ್ ನೋ ಫುಲ್ ಮೋಡ ಕಪ್ಪುಗಾಗಿದೆ ಗೊತ್ತಾ, ಫುಲ್ ಕಪ್ಪು. ಆದರೂ ಸ್ಕೂಟಿಲೇ ಹೋಗಿದ್ದೆ, ಕರ್ಕೊಂಡು ಬಂದ್ಬಿಟ್ಟೆ. ಸದ್ಯ ಮಳೆ ಬರಲಿಲ್ಲ. ಇವಾಗ ಅವನಿಗೆ ಹೋಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ಬರೋಣ. ಅವನಿಗೆ ಸ್ನಾನಕ್ಕೆ ನೀರು ಬಿಟ್ಟಿದ್ದೀನಿ, ಈಗ ಸ್ನಾನಕ್ಕೆ ಹೋಗ್ತಾನೆ ಅವನು. ನಾನು ಹೋಗಿ ಸ್ನ್ಯಾಕ್ಸ್ ಮಾಡಿಕೊಂಡು ಬರ್ತೇನೆ. ಇವತ್ತು ಸ್ನ್ಯಾಕ್ಸಿಗೆ ಹೋಮ್ ಮೇಡು ನೆನ್ನೆದು ಪಲಾವು. ಗೈಸ್, ಚಿಂಟು ತುಂಬ ಇಷ್ಟಪಡ್ತಾ ಇದ್ದ ಪಾಲಕ್ ಪಲಾವು. ಸೊ ಅದನ್ನು ಸ್ನ್ಯಾಕ್ಸಿಗೆ ಇಟ್ಟಿದ್ದೀನಿ. ಈಗಲೂ ಸ್ನ್ಯಾಕ್ಸಿಗೆ ಪಲಾವ್ ಅಂದರೆ ತಗೋಬಾ ಅಂತಿದ್ದ. ಅವನಿಗೆ ತುಂಬ ಇಷ್ಟ ನಾನು ಮಾಡೋ ಪಲಾವ್. ಅವತ್ತು ತಂದಿದ್ವಲ್ಲ ಚಕ್ಲಿ, ಇಷ್ಟೇ ಇರೋದು. ಗೈಸ್, ಪುಲಾವ್, ಬಿಸಿ ಬಿಸಿ ಪುಲಾವ್. ಏ ಕಪ್ ಟಿ ಶರ್ಟ್ ಇದೆಯಲ್ಲ ಹಾಕೋ. ಇವತ್ತು ರಾತ್ರಿ ಚಿಂಟು ಪಪ್ಪಾಗೆ ಊಟ ಆದಮೇಲೆ ತಿನ್ನೋಕ್ಕೆ ಪೈನಾಪಲ್ ಕಟ್ ಮಾಡಿದ್ದೀನಿ. ಹಾಗೆ ಜೊತೆಗೆ ಏನು ಗೈಸ್ ಇದು ಬರ್ತಾನೆ ಇಲ್ಲ, ಪಪ್ಪಾಯ ಸಹ ಕಟ್ ಮಾಡಿ ಕೊಟ್ಟೆ. ಸೊ ರಾತ್ರಿ ಮುಗೀತು ಗೈಸ್. ಇನ್ನೇನಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗು. ಇವತ್ತು ಬಂದು ಟ್ಯೂಸ್ಡೇ. ಸೊ ಟ್ಯೂಸ್ಡೇ ಚಿಂಟುಗೆ ಟೆಸ್ಟ್ ಇದೆ, ಹಾಗಾಗಿ ಅವನು ಬೇಗನೆ ಎದ್ದು ಓದ್ಕೋತಾ ಇದ್ದಾನೆ. 4:15 ಎದ್ದಿದ್ದಾನೆ ಗೈಸ್. ಸೊ 4:15 ಎದ್ದ ಅಲ್ಲ, ನಾನು ಬಾ ಮಗನೇ ಕೆಳಗಡೆ ಹೋಗೋಣ, ಗೀಝರ್ ಆನ್ ಮಾಡ್ಕೊಳ್ಳೋಣ, ಹಾಗೆ ನಿನಗೆ ನೀರು ಕೊಡ್ತೀನಿ, ನಾನು ಕಾಫಿ ಕುಡ್ಕೊತೀನಿ ಅಂದ್ಬಿಟ್ಟು ಕೆಳಗಡೆ ಕರ್ಕೊಂಡು ಬಂದೆ. ಸೊ ಅವನಿಗೆ ನೀರು ಕೊಟ್ಬಿಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಹೇಗಿತ್ತು ಅಂತ ನೀವೇ ಹೇಳಿ. ಆ್ಯಂಡ್ ಸಿಂಪಲ್ಲಾಗಿ ಲೈಕ್ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನಮ್ಮ ಚಿಂಟುಗೆ ಇವತ್ತಿನ ತನಕ ನೀನು ಇಷ್ಟೇ ಮಾರ್ಕ್ಸ್ ತೆಗಿಬೇಕು, ಕ್ಲಾಸಿಗೆ ಟಾಪರ್ ಆಗಬೇಕು ಅಂತ ಪ್ರೆಷರ್ ಯಾವುದೂ ನಾವು ಹಾಕಿಲ್ಲ ಆ್ಯಂಡ್ ಹಾಕೋದು ಇಲ್ಲ. ಯಾಕಂದರೆ ನಂಗೆ ಚೆನ್ನಾಗಿ ಗೊತ್ತು ನಮ್ಮ ಚಿಂಟು ಚೆಂದ ಓದ್ತಾನೆ ಅಂತ. ಆ್ಯಂಡ್ ಮೋರ್ ಓವರ್ ಅವ್ನಿಗೆ ಹೆಂಗೆ ಓದಿದ್ರೂ 60%ಗಿನ್ನ ಕಮ್ಮಿ ತೆಗಿಯಲ್ಲ ಅನ್ನೋದು ನನಗೆ ಗೊತ್ತು. ಸೊ ಹಾಗಾಗಿ ಆ ನಂಬಿಕೆ ಇದೆ. ಆ್ಯಂಡ್ ಮೋರ್ ಓವರ್ ನನ್ನ ಮಗ ತುಂಬ ಇಂಟೆಲಿಜೆಂಟ್ ಇದ್ದಾನೆ. ಅವನ ಶಕ್ತಿ, ಸಾಮರ್ಥ್ಯ, ಇಂಟೆಲಿಜೆನ್ಸ್ ಮೇಲೆ ನನಗಷ್ಟು ನಂಬಿಕೆ ಇದೆ. ಒಂದು ಸಲ ಓದಿದ್ರೂ ಅವನು ಆರಾಮಾಗಿ ಪಾಸ್ ಆಗ್ತಾನೆ ಅನ್ನೋ ನಂಬಿಕೆ ಸಹ ಇದೆ. ಹಾಗಾಗಿ ಪ್ರೆಷರ್ ಹಾಕೋದಿಲ್ಲ. ಆದರೂ ಸಹ ಅವನು 4 ಗಂಟೆಗೆ ಎದ್ದು ನೋಡಿ ಓದ್ಕೋತಾ ಇದ್ದ ಪಾಪ ಮಗು. ಆ್ಯಂಡ್ ಓದಿ ಸುಸ್ತಾಗಿ ಅಲ್ಲೇ ಅಮ್ಮನ ತೊಡೆ ಮೇಲೆ ಬಂದು ಮಲ್ಕೊಂಡಿದೆ. ಗೈಸ್, ಮಗು ಓದಿ ಸುಸ್ತಾಗಿ ಮಲಗತ್ತು. ನಮ್ಮ ಚಿಂಟುಗೆ ಯಾವುದೋ ಪೋಸ್ಟ್ ಟೆಸ್ಟ್ ಮಾಡಿದರು, ಪ್ರೀ ಟೆಸ್ಟೋ ಪೋಸ್ಟ್ ಟೆಸ್ಟೋ ನನ್ನ ಆ್ಯಬ್ಸೆನ್ಸಲ್ಲಿ. ಅಂದರೆ ನಾನು ಊರಿಗೆ ಹೋಗಿದ್ದೆ ನೋಡಿ, ಆವಾಗ ತುಂಬ ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ದಾನೆ. ಆ್ಯಕ್ಚುಲಿ ಇದು ಏನದು ನನಗೆ ಗೊತ್ತು, ಅವನು ನಾನಿಲ್ಲ ಅಂತಲೇ ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ದಾನೆ. ಹಾಗಾಗಿ ಅವನಿಗೆ ಜಾಸ್ತಿ ಮಾರ್ಕ್ಸ್ ತೊಗೋಬೇಕು ಅಂದರೆ ಅಮ್ಮ ಜೊತೇಲಿರಬೇಕು. ಅಮ್ಮ ಜೊತೇಲಿದ್ದರೆ ಅವನು ತುಂಬ ಚೆನ್ನಾಗಿರ್ತಾನೆ ಆ್ಯಂಡ್ ಜಾಸ್ತಿ ಮಾರ್ಕ್ಸ್ ತೊಗೋತಾನೆ ಆ್ಯಂಡ್ ಚೆನ್ನಾಗಿ ಓದ್ತಾನೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನಾನು ಯಾವುದಕ್ಕೂ ತಲೆನೇ ಕೆಡಿಸ್ಕೊಳ್ಳಲ್ಲ ಗೈಸ್.